Hi, how to find is the given year is a leap year or non-leap year? We have to know divisibility rule for 4. In any number, last two digits of the number is divisible by 4, then the whole number is divisible by 4. Example 2496 divided by 4 ಮಾಡಿದಾಗ ಇದು 4ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೋ ಇಲ್ಲೋದನ್ನು ಕಂಡುಹಿಡಿಯಲು ಲಾಸ್ಟ್ ಟು ಡಿಜಿಟ್ಸ್ ಅಂದರೆ 96 ಡಿವೈಡ್ ಬೈ 4 ಮಾಡಿದಾಗ ಕ್ವಶನ್ 24 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಸೊ ರಿಮೈಂಡರ್ 0 ಬಂದಾಗ ದ ಗಿವನ್ ನಂಬರ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 4 ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸಿಮಿಲರ್ಲಿ ಇನ್ ಇಯರಲ್ಲಿ ನೋಡೋದಾದರೆ 1992 ಈಸ್ ಅ ಲೀಪ್ ಇಯರ್ ಆರ್ ನಾನ್ ಲೀಪ್ ಇಯರ್ ಕಂಡುಹಿಡಿಯೋಣ. 1992 ಡಿವೈಡ್ ಬೈ 4 ಮಾಡಬೇಕು ಅಂದರೆ ನಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿದೆ. 92 ಡಿವೈಡ್ ಬೈ 4 ಮಾಡಿದಾಗ ಕ್ವಶನ್ 23 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಸೊ ಇದು ಲೀಪ್ ಇಯರ್ ಅನ್ನೋದು ನಮಗೆ ತಿಳಿಯುತ್ತೆ. ಇಫ್ ದ ಗಿವನ್ ಇಯರ್ ಈಸ್ ಡಿವಿಸಿಬಲ್ ಬೈ 4 ದೆನ್ ದ ಇಯರ್ ಈಸ್ ಲೀಪ್ ಇಯರ್. ಇಫ್ ದ ಇಯರ್ ಈಸ್ ನಾಟ್ ಡಿವಿಸಿಬಲ್ ಬೈ 4 ದೆನ್ ಇಟ್ ಈಸ್ ಅ ನಾನ್ ಲೀಪ್ ಇಯರ್. ಅದರ್ ಎಕ್ಸಾಂಪಲ್ಸ್ 1997 ಡಿವೈಡ್ ಬೈ 4 ಇದು ಲಾಂಗ್ ಆಗುತ್ತೆ. ಸೊ ನಮಗೆ ಡಿವಿಸಿಬಿಲಿಟಿ ರೂಲ್ ಆಫ್ 4 ಗೊತ್ತಿದೆ. 97 ಡಿವೈಡ್ ಬೈ 4 ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ. ಇಲ್ಲಿ ರಿಮೈಂಡರ್ ಈಸ್ ನಾಟ್ ಈಕ್ವಲ್ ಟು 0 ಆದಾಗಿದು ನಾನ್ ಲೀಪ್ ಇಯರ್ ಆಗುತ್ತೆ. ಅದೇ ರೀತಿಯಾಗಿ ಎಕ್ಸಾಂಪಲ್ 2005 ಡಿವೈಡ್ ಬೈ 4 ದಟ್ ಈಸ್ ಈಕ್ವಲ್ ಟು 0. 5 ಡಿವೈಡ್ ಬೈ 4 ರಿಮೈಂಡರ್ 1 ಬಂತು, ರಿಮೈಂಡರ್ ಈಸ್ ನಾಟ್ ಈಕ್ವಲ್ ಟು 0, ಇದು ಕೂಡ ನಾನ್ ಲೀಪ್ ಇಯರ್ ಆಯಿತು. ಅದೇ ರೀತಿಯಾಗಿ ಎಕ್ಸಾಂಪಲ್ 3 2016 ದಟ್ ಈಸ್ ಈಕ್ವಲ್ ಟು 16 ಡಿವೈಡ್ ಬೈ 4 ರಿಮೈಂಡರ್ 0 ಬಂತು. ಸೊ 2016 ಲೀಪ್ ಇಯರ್ ಆಯಿತು. ಯಾವುದೇ ಒಂದು ವರ್ಷದ ಕೊನೆಯ 2 ಡಿಜಿಟ್ಸ್ 4ರ ಗುಣಕವಾಗಿದ್ದರೆ ಅಂದರೆ 4 ಮಲ್ಟಿಪಲ್ ಆಗಿದ್ದರೆ 0, 4, 0, 8, 12 ಲಾಸ್ಟ್ 2 ಡಿಜಿಟ್ಸ್ 12, 16, 20 4 ಮಲ್ಟಿಪಲ್ಸ್ ಆಗಿದ್ದರೆ ಆ ವರ್ಷ ಲೀಪ್ ಇಯರ್ ಆಗಿರುತ್ತೆ, ಇಲ್ಲಾಂದರೆ ಆಗಿರಲ್ಲ ಅನ್ನೋದು ನಮಗೆ ಇದರ ಮೂಲಕ ತಿಳಿಯುತ್ತೆ. ಥ್ಯಾಂಕ್ ಯು.